ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಟ್ರಿಕ್ ನಿಂದ ಗಿಡವನ್ನ ದಟ್ಟವಾಗಿ ಹಚ್ಚ ಹಸಿರಾಗಿ ಹೇಗೆ ಬೆಳೆಸಬಹುದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಜೊತೆಯಲ್ಲಿ ಇನ್ನೂ ಒಂದು ವಿಷಯವನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಮ ಗಾರ್ಡನ್ ಅಥವಾ ನೀವು ಬೆಳೆದಿರುವಂತ ಯಾವುದೇ ಒಂದು ಹೂವಿನ ಗಿಡ, ತರಕಾರಿ ಗಿಡ ಇರಬಹುದು, ಇದರ ಒಂದು ಫೋಟೋವನ್ನು ಕಳಿಸಿ, ಇಲ್ಲ ಒಂದು ಸಣ್ಣ ವಿಡಿಯೋ ಕ್ಲಿಪ್ ಅನ್ನ ಮಾಡಿ ನಮಗೆ ಕಳಿಸಿ. ಈ ವಿಡಿಯೋ 1 ನಿಮಿಷದ ಒಳಗೆ ಇರಲಿ. ಇದನ್ನು ನಾವು ನಮ್ಮ ಚಾನೆಲ್ ನಲ್ಲಿ ಹಾಕೋಣಂತೆ. ನಿಮ್ಮ ತೋಟದ ಪರಿಚಯ ನಮಗೂ ಆಗಲಿ. ಜೊತೆಯಲ್ಲಿ ನಿಮ್ಮದೇ ಆದ ಒಂದು ಫೋಟೋ ಅಥವಾ ಸೆಲ್ಫಿಯನ್ನ ನಮಗೆ ಕಳಿಸಿ. ಜೊತೆಗೆ ನಿಮ್ಮ ಪೂರ್ಣ ಹೆಸರನ್ನ ಕಳಿಸಿ. ಇದನ್ನ ನೀವು ನಮ್ಮ ಮೇಲ್ ಐಡಿ gnanavignana2020@gmail.com ಇದಕ್ಕೆ ಕಳಿಸಿ. ಮುಂದಿನ ವಿಡಿಯೋದಲ್ಲಿ, ಅಂದ್ರೆ ಮುಂದಿನ ನಮ್ಮ ಚಾನೆಲ್ನ ವಿಡಿಯೋದಲ್ಲಿ ನಿಮ್ಮದು ಒಂದು ವಿಡಿಯೋವನ್ನ ನಾವು ಹಾಕ್ತೀವಿ. ನಿಮ್ಮ ಗಾರ್ಡನ್ನ ಫೋಟೋವನ್ನ ನಿಮ್ಮ ಸೆಲ್ಫಿಯೊಂದಿಗೆ, ನಿಮ್ಮ ಪೂರ್ಣ ಹೆಸರಿನೊಂದಿಗೆ ನಮ್ಮ ಚಾನೆಲ್ಗೆ ಈ ಮೇಲ್ ಐಡಿಗೆ ಕಳಿಸಿ. ಸರಿ, ಹಾಗಾದ್ರೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ನಮ್ಮ ಕೈತೋಟದಲ್ಲಿ ಸುಂದರವಾದ ಗಿಡಗಳನ್ನು ಬೆಳೆಸೋದು ನಿಜವಾಗಿಯೂ ಕೂಡ ಒಂದು ವಿಶೇಷವಾದ ಅನುಭವ ಅಂತಲೇ ಹೇಳ್ಬೋದು. ಗಿಡಗಳನ್ನು ಗಾರ್ಡನ್ನಲ್ಲಿ ಬೆಳೆಸಬೇಕು ಅಂದರೆ ಗಿಡಗಳ ಬಗ್ಗೆ, ಅವುಗಳನ್ನು ಬೆಳೆಸಲು ಬೇಕಾದಂಥ ಕ್ರಮಗಳ ಬಗ್ಗೆ ಸ್ವಲ್ಪ ಜ್ಞಾನವನ್ನು ಕೂಡ ನಾವು ಹೊಂದಿರಬೇಕು. ಹಾಗೆ ಗಿಡಗಳು ಚೆನ್ನಾಗಿ ಬೆಳೆಯೋದಕ್ಕೆ ಬೇಕಾದಂತಹ ಸಪ್ಲಿಮೆಂಟ್ಸ್ಗಳನ್ನು ಸಹ ಆಗಾಗ್ಗೆ ನಾವು ಕೊಡ್ತಾ ಇರಬೇಕು. ಅಂದರೆ ಮಾತ್ರ ಗಿಡಗಳು ಚೆನ್ನಾಗಿ ಬೆಳೆದು ಸುಂದರವಾದ ಹೂವನ್ನು ಬಿಡೋದಕ್ಕೆ ಸಾಧ್ಯ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಗಾರ್ಡನ್ನಲ್ಲಿ ಗಿಡಗಳಿಗೆ ಬೇಕಾದಂಥ ನ್ಯೂಟ್ರಿಯೆಂಟ್ಸನ್ನು ಕೊಡೋದಕ್ಕೆ ಒಂದು ಸಣ್ಣ ಟ್ರಿಕ್ಕನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಿಂದ ನೀವು ಹೆಚ್ಚಿನ ಶ್ರಮ ಇಲ್ಲದೆ ಅಗತ್ಯ ನ್ಯೂಟ್ರಿಯೆಂಟ್ಸ್ಗಳನ್ನು ಗಿಡಗಳಿಗೆ ಕೊಡಬಹುದು. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನಾವು ಒಂದು ವಿಷಯವನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಏನಂದರೆ, ಪ್ರತಿಯೊಂದು ಗಿಡದ ಅವಶ್ಯಕತೆ ಬೇರೆ ಬೇರೆಯೇ ಆಗಿರುತ್ತೆ. ಕೆಲವು ಗಿಡಗಳಿಗೆ ಹೆಚ್ಚಿನ ಬೆಳಕು, ಬಿಸಿಲು ಇರಬೇಕು. ಆದರೆ ಕೆಲವು ಗಿಡಗಳಿಗೆ ಡೈರೆಕ್ಟ್ ಸನ್ಲೈಟ್ ಅಂದರೆ ಆಗೋದೇ ಇಲ್ಲ. ನೆರಳಿನ ಪ್ರದೇಶಗಳನ್ನೇ ಅವು ಇಷ್ಟಪಡ್ತವೆ. ಕೆಲವು ಗಿಡಗಳಿಗೆ ಹೆಚ್ಚು ನೀರು ಬೇಕು, ಆದರೆ ಕೆಲವು ಗಿಡಗಳಿಗೆ ಹೆಚ್ಚು ನೀರಿನ ಅಗತ್ಯ ಇರೋದಿಲ್ಲ. ಇಷ್ಟೆಲ್ಲ ವ್ಯತ್ಯಾಸಗಳಿದ್ದರೂ ಕೂಡ ಎಲ್ಲ ಗಿಡಗಳಿಗೂ ಪೋಷಕಾಂಶಗಳ ಅಗತ್ಯ ಇದ್ದೇ ಇರುತ್ತೆ. ಅಂದರೆ ನೈಟ್ರೋಜನ್, ಪೊಟ್ಯಾಷಿಯಂ, ಫಾಸ್ಫರಸ್, ಸಲ್ಫರ್ ಇಂಥ ಪೋಷಕಾಂಶಗಳು ಗಿಡಗಳಿಗೆ ಬೇಕೇ ಬೇಕು. ಹಾಗಾಗಿ ನಾನು ಈ ಪೋಷಕಾಂಶಗಳನ್ನು ಗಿಡಗಳಿಗೆ ಒದಗಿಸೋ ಬೇರೆ ಬೇರೆ ವಿಧಾನಗಳನ್ನು ನಿಮಗೆ ತಿಳಿಸ್ತಾ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಕೂಡ ಒಂದು ವಿಶಿಷ್ಟವಾದ ಕ್ರಮವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಿಮಗೆ ಬೇಕಾಗಿರುವಂಥದ್ದು ಒಂದು ಮ್ಯಾಚ್ ಬಾಕ್ಸ್ ಅಷ್ಟೇ. ನಿಮಗೆ ಆಶ್ಚರ್ಯ ಆಗ್ಬೋದು, ಮ್ಯಾಚ್ ಬಾಕ್ಸ್ ಹೇಗೆ ಉಪಯೋಗಕ್ಕೆ ಬರುತ್ತೆ ಅಂತ. ಈ ಮ್ಯಾಚ್ ಬಾಕ್ಸ್ನಲ್ಲಿರುವಂತಹ ಮ್ಯಾಚ್ ಸ್ಟಿಕ್ಸ್ ಅಥವಾ ಬೆಂಕಿ ಕಡ್ಡಿಗಳ ತುದಿಯಲ್ಲಿರುವಂತಹ ಮದ್ದಿನಲ್ಲಿ ಪೊಟ್ಯಾಷಿಯಂ ಕ್ಲೋರೈಡ್, ಫಾಸ್ಫರಸ್, ಸಲ್ಫರ್ ಇರುತ್ತೆ. ಜೊತೆಗೆ ಸ್ವಲ್ಪ ಮ್ಯಾಗ್ನೀಷಿಯಂ ಹಾಗೂ ಫೆರಿಕ್ ಆಕ್ಸೈಡ್ ಕೂಡ ಇರುತ್ತೆ. ಇದರಲ್ಲಿರುವ ಫಾಸ್ಫರಸ್ ಗಿಡದಲ್ಲಿ ರೂಟ್ ಸಿಸ್ಟಮ್ ಅಂದರೆ ಬೇರುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಜೊತೆಗೆ ಕಾಯಿ ಹಾಗೂ ಹಣ್ಣುಗಳ ಬೆಳವಣಿಗೆಗೆ ಕೂಡ ಸಹಾಯ ಮಾಡುತ್ತೆ. ಸಲ್ಫರ್ ಹಾಗೂ ಮ್ಯಾಗ್ನೀಷಿಯಂ ಗಿಡಗಳಲ್ಲಿ ಕ್ಲೋರೋಫಿಲ್ ಪ್ರೊಡಕ್ಷನ್ ಅಂದರೆ ಪತ್ರಹರಿತ್ತಿನ ಉತ್ಪಾದನೆಗೆ ಸಹಾಯ ಮಾಡುತ್ತೆ. ಇದರಿಂದಾಗಿ ಗಿಡಗಳಲ್ಲಿ ಎಲೆಗಳ ಬೆಳವಣಿಗೆ ಹೆಚ್ಚಾಗುತ್ತೆ. ಇದನ್ನು ಅಪ್ಲೈ ಮಾಡೋದ್ರಿಂದ ಗಿಡಗಳು ಹಚ್ಚ ಹಸಿರಾಗಿ ಸಮೃದ್ಧವಾಗಿ ಬೆಳೀತವೆ. ಈ ಬೆಂಕಿ ಕಡ್ಡಿಯ ಮದ್ದಿನಲ್ಲಿರುವ ನ್ಯೂಟ್ರಿಯೆಂಟ್ಸ್ ಗಿಡಗಳ ಬೆಳವಣಿಗೆಗೆ ಬೂಸ್ಟರ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಇಷ್ಟೇ ಅಲ್ಲ, ಈ ಬೆಂಕಿ ಕಡ್ಡಿಯ ಮದ್ದು ಕೀಟನಾಶಕವಾಗಿ ಕೂಡ ಉಪಯೋಗಕ್ಕೆ ಬರುತ್ತೆ. ಇದನ್ನು ನಾವು ಹೇಗೆ ಕೀಟನಾಶಕವಾಗಿ ಉಪಯೋಗಿಸಬಹುದು ಅನ್ನೋದನ್ನು ಮುಂದೆ ತಿಳಿಸ್ತೀನಿ. ಅಂದರೆ ಈ ಮ್ಯಾಚ್ ಸ್ಟಿಕ್ ಅಥವಾ ಬೆಂಕಿ ಕಡ್ಡಿ ಪ್ಲ್ಯಾಂಟ್ ಬೂಸ್ಟರ್ ಆಗಿ, ಫರ್ಟಿಲೈಸರ್ ಆಗಿ ಹಾಗೂ ಪೆಸ್ಟಿಸೈಡ್ ಆಗಿ ಕೂಡ ಉಪಯೋಗಕ್ಕೆ ಬರುತ್ತೆ ಅಂತ ಆಯಿತು. ಸ್ನೇಹಿತರೆ, ಈಗ ಇದನ್ನು ಉಪಯೋಗಿಸೋದು ಹೇಗೆ ಮತ್ತು ಯಾವ ಯಾವ ಗಿಡಗಳಿಗೆ ಯಾವ ರೀತಿಯಲ್ಲಿ ಬಳಸಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಇದನ್ನು ನೀವು ಯಾವುದೇ ಗಿಡಗಳಿಗೆ, ಇಂಡೋರ್ ಅಥವಾ ಔಟ್ಡೋರ್ ಗಿಡಗಳಿಗೆ ಉಪಯೋಗಿಸಬಹುದು. ಸಣ್ಣ ಸಣ್ಣ ಪಾಟ್ನಲ್ಲಿ ಬೆಳೆಸಿರುವಂಥ ಗಿಡಗಳಿಗೆ ಇದು ಹೆಚ್ಚು ಉಪಯೋಗಕ್ಕೆ ಬರುತ್ತೆ. ಅಂದರೆ ಇದರಿಂದ ನಿಮಗೆ ಒಳ್ಳೆಯ ರಿಸಲ್ಟ್ ಬರುತ್ತೆ. ದೊಡ್ಡ ಏರಿಯಾದಲ್ಲಿ ಬೆಳೆಸಿರುವಂಥ ಗಿಡಗಳಿಗೆ ಅಷ್ಟೊಂದು ಉಪಯೋಗ ಆಗೋದಿಲ್ಲ. ಈ ಮ್ಯಾಚ್ ಸ್ಟಿಕ್ಸ್ ಅಥವಾ ಬೆಂಕಿ ಕಡ್ಡಿಗಳನ್ನು ಪೆಸ್ಟಿಸೈಡ್ ಆಗಿ, ಪ್ಲ್ಯಾಂಟ್ ಬೂಸ್ಟರ್ ಆಗಿ ಹೇಗೆ ಬಳಸ್ಬೋದು ಅನ್ನೋದನ್ನು ನೋಡೋಣ ಬನ್ನಿ. ಈ ಮ್ಯಾಚ್ ಸ್ಟಿಕ್ಸ್ನಲ್ಲಿ ಮದ್ದಿರುವ ಭಾಗವನ್ನು ನೀವು ಮಣ್ಣಿನಲ್ಲಿ ಈ ರೀತಿ ಚುಚ್ಚಿ ಇಡಬೇಕು. ಸಣ್ಣ ಪಾಟ್ಗೆ 6ರಿಂದ 8 ಕಡ್ಡಿಗಳನ್ನು ನೀವು ಬಳಸಬಹುದು. ತುಂಬ ಆಳಕ್ಕೆ ಇದನ್ನು ಚುಚ್ಚೋದು ಬೇಡ. ಇದರಿಂದ ಗಿಡಗಳ ಬೇರುಗಳಿಗೆ ತೊಂದರೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಒಂದು ವಾರದಿಂದ 10 ದಿನಗಳವರೆಗೆ ಈ ಕಡ್ಡಿಗಳನ್ನು ಹಾಗೆ ಇರಲಿಕ್ಕೆ ಬಿಡಿ. ಅಷ್ಟರಲ್ಲಿ ಇದರಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ಎಲ್ಲ ಮಣ್ಣಲ್ಲಿ ಡಿಸಾಲ್ವ್ ಆಗಿರುತ್ತೆ. ನಂತರ ಈ ಕಡ್ಡಿಗಳನ್ನು ತೆಗೆದು
ಹೊಸ ಕಡ್ಡಿಗಳನ್ನು ನೀವು ಚುಚ್ಚಬಹುದು. ನೋಡಿ, ನಾನಿಲ್ಲಿ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿರುವ ಮದ್ದಿನ ಅಂಶ ಮಣ್ಣಿನಲ್ಲಿ ಡಿಸಾಲ್ವ್ ಆಗಿದೆ. ಈಗ ನಾನು ಹೊಸದೊಂದು ಕಡ್ಡಿಯನ್ನು ಇದೇ ಜಾಗದಲ್ಲಿ ಹೀಗೆ ಚುಚ್ಚುತ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಒಂದು ಗಿಡಗಳ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ. 2 ಕೀಟಗಳ ಹಾವಳಿಯಿಂದ ಗಿಡಗಳನ್ನು ನಾವು ರಕ್ಷಿಸಬಹುದು. ಈಗ ಈ ಬೆಂಕಿ ಕಡ್ಡಿ ಅಥವಾ ಮ್ಯಾಚ್ ಸ್ಟಿಕ್ಸನ್ನು ಉಪಯೋಗಿಸ್ಬಿಟ್ಟು ಫರ್ಟಿಲೈಸರನ್ನು ಹೇಗೆ ತಯಾರಿಸ್ಬೋದು ನೋಡೋಣ ಬನ್ನಿ. 1 ಗ್ಲಾಸ್ ನೀರಿಗೆ ಸುಮಾರು 10 ಬೆಂಕಿ ಕಡ್ಡಿಗಳನ್ನು ಹಾಕಿ ನೆನೆಯೋದಕ್ಕೆ ಬಿಡಿ. ಈ ಕಡ್ಡಿಯಲ್ಲಿರುವ ಫಾಸ್ಫರಸ್ ಅಂಶ ಸಂಪೂರ್ಣವಾಗಿ ನೀರಿನಲ್ಲಿ ಕರಗೋದಕ್ಕೆ ಪ್ರಾರಂಭ ಆಗುತ್ತೆ. ಇದನ್ನು ಸುಮಾರು 1 ಗಂಟೆವರೆಗೂ ನೀವು ಹೀಗೆ ಬಿಡಬೇಕು. ನೋಡಿ, ಫಾಸ್ಫರಸ್ ಅಂಶ ಸಂಪೂರ್ಣವಾಗಿ ಕರಗಿರುವಂಥ ನೀರು ಈಗ ಸಿದ್ಧವಾಗಿದೆ. ಇದನ್ನೇ ನಾವು ಫರ್ಟಿಲೈಸರ್ ಆಗಿ ಗಿಡಗಳಿಗೆ ಹಾಕ್ಬೋದು. ಈ ನೀರನ್ನು ನಾವು ಡೈರೆಕ್ಟಾಗಿ ಮಣ್ಣಿಗೆ ಸೇರಿಸಬಹುದು. ಹೀಗೆ ಮಾಡೋದ್ರಿಂದ ಗಿಡಗಳಿಗೆ ಅಗತ್ಯವಾದ ಫಾಸ್ಫರಸ್, ಸಲ್ಫರ್ ಮೊದಲಾದ ಪೋಷಕಾಂಶಗಳು ಗಿಡಗಳಿಗೆ ನೇರವಾಗಿ ದೊರಕುತ್ತವೆ. ಸ್ನೇಹಿತರೆ, ಇಂತಹ ಸಣ್ಣ ಸಣ್ಣ ಟ್ರಿಕ್ಸನ್ನು ಮಾಡೋದ್ರಿಂದ ನಮ್ಮ ಗಾರ್ಡನ್ನಲ್ಲಿ ಗಿಡಗಳನ್ನು ಹೆಚ್ಚು ಸುಂದರವಾಗಿ ಆರೋಗ್ಯಕರವಾಗಿ ನಾವು ಬೆಳೆಸ್ಕೊಳ್ಬಹುದು. ನಿಮ್ಮಲ್ಲೂ ಸಹ ಇಂತಹ ಐಡಿಯಾಗಳು ಇರಬಹುದು. ಇಂತಹ ಐಡಿಯಾಗಳು ಏನಾದರೂ ಇದ್ದರೆ ನಮ್ಮ ಜೊತೆ ಹಂಚ್ಕೊಳ್ಳಿ. ಇದನ್ನು ನಾವು ಚಾನಲಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.